ನೀರು ಇವುಗಳೆಲ್ಲ ಹೊರತುಪಡಿಸಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಹಾಗೆಯೇ ಇಲ್ಲಿ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಕೂಡ ತಮ್ಮನ್ನು ತಾವು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಹೇಗೆ WHO ಹೇಳ್ತದೆ, ಆರೋಗ್ಯ ಅಂತಂದರೆ ಅವರಿಗೆ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಬೆಳವಣಿಗೆಯ ಒಂದು ಒಟ್ಟು ರೂಪವೇ ಆರೋಗ್ಯ. ಅದನ್ನು ನಾವು ಪಡೆದುಕೊಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥದ್ದು ತುಂಬ ಅಗತ್ಯ ಮತ್ತು ಅನಿವಾರ್ಯ ಕೂಡ ಇರ್ತದೆ. ಹೀಗೆ ನಾವು ಕ್ರೀಡಾಕೂಟ ಆಯೋಜನೆ ಮಾಡೋದರಿಂದ ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಕೀಳರಿಮೆ ದೂರ ಆಗ್ತದೆ. ಹಾಗೆ ಅವರಲ್ಲಿ ದೈಹಿಕ ಬೆಳವಣಿಗೆ ಆಗ್ತದೆ, ಮಾನಸಿಕ ಬೆಳವಣಿಗೆ ಕೂಡ ಆಗ್ತದೆ. ಮನುಷ್ಯನಲ್ಲಿ ಇರ್ತಕ್ಕಂಥ ನಾವೇನು ಗ್ರಂಥಿಗಳಂತ ಹೇಳ್ತೇವೆ, ಪ್ಯಾರಾ ಗ್ರಂಥಿಗಳು ಮತ್ತು ಎಂಡೋಕ್ರಾನ್ ಗ್ರಂಥಿಗಳು ಕೂಡ ಡೆವಲಪ್ಮೆಂಟ್ ಆಗ್ತದೆ. ಅದಕ್ಕನುಗುಣವಾಗಿ ಅವರಿಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಪ್ರಯೋಜನ ಅವ್ರಿಗೆ ಆಗ್ತದೆ. ಉದಾಹರಣೆಗೆ ಈ ಕ್ರೀಡಾಕೂಟ ಅಂತಂದರೆ ಅವರಿಗೆ ಒಂದು ವಿಟಮಿನ್ ಇದ್ದ ಹಾಗೆ ಆ ಮಕ್ಕಳ ಬೆಳವಣಿಗೆಗೆ ಇದು ತುಂಬ ಸಹಕಾರಿ ಆಗ್ತದೆ. ಮತ್ತು ಇಲ್ಲಿ ನಾವು ಬಂದಿರತಕ್ಕಂಥವರು ಕೂಡ ಅರ್ಥ ಮಾಡ್ಕೋಬೇಕು, ವಿದ್ಯಾರ್ಥಿ ಕೂಡ ಅರ್ಥ ಮಾಡ್ಕೊಳ್ಬೇಕು. ಏನಂತಂದರೆ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿ ಸೋಲುವುದನ್ನು ಕೂಡ ನಾವು ಕಲ್ತ್ಕೊಳ್ಳಿಕ್ಕೆ ರೂಢಿ ಮಾಡ್ಕೊಳ್ಬೇಕು. ಇಲ್ಲಿ ಬಂದಿರತಕ್ಕಂಥ ಪ್ರೌಢಶಾಲೆಯಿಂದ ಬಂದಿರತಕ್ಕಂಥ ತಂಡಗಳು ಸುಮಾರಿದ್ದಾವೆ, ಪ್ರಾಥಮಿಕ ಶಾಲೆಯಿಂದ ಬಂದಿರತಕ್ಕಂಥ ತಂಡಗಳು ಕೂಡ ಸುಮಾರಿದ್ದಾವೆ. ಇಲ್ಲಿ ಯಾರಿಗಾದರೂ ಒಬ್ಬರಿಗಾದರೂ ಸೋಲು ಆಗಲೇಬೇಕಾಗ್ತದೆ. ಎಲ್ಲರೂ ಕೂಡ ಗೆಲ್ಲಿಕ್ಕೆ ಬಂದಿರ್ತೀವಿ. ಸೋತಾದಮೇಲೆ ಆ ಸೋಲನ್ನು ಕೂಡ ನಾವು ಸ್ವೀಕಾರ ಮಾಡಿಕೊಂಡು ನಾವು ಹೇಗೆ ಮುನ್ನುಗ್ಗಬೇಕು ಅಂತಕ್ಕಂಥದ್ದು ಕೂಡ ಕಲ್ತ್ಕೊಳ್ಳಿಕ್ಕೆ ಒಂದು ಇದು ಇರ್ತದೆ. ಮತ್ತು ಜೀವನದಲ್ಲಿ ಕೂಡ ನಾವು ಯಾವತ್ತೂ ಕೂಡ ಗೆಲ್ಲುವುದರ ಜೊತೆಗೆ ಸೋಲು ಕೂಡ ಇರ್ತದೆ. ಆ ಸೋಲು ಬಂದಾಗ ನಾವು ರೆಸಿಲಿಯನ್ಸ್ ಅಂತ ಹೇಳ್ತೀವಿ, ಮತ್ತೆ ಯಥಾಸ್ಥಿತಿ ಮೂಲ ಸ್ಥಿತಿಗೆ ನಾವು ಬಂದು ತೊಡಕೊಳ್ಬೇಕಾಗ್ತದೆ. ಅಂತ ಒಂದು ಕ್ರೀಡಾಕೂಟ, ಇದು ತಾಲೂಕು ಮಟ್ಟದ ಕ್ರೀಡಾಕೂಟ. ತಾವೆಲ್ಲ ಈಗಾಗಲೇ ಶಾಲಾ ಮಟ್ಟದಲ್ಲಿ, ಕ್ಲಸ್ಟರ್ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಬಂದು ಆಮೇಲೆ ಈಗ ತಾಲೂಕು ಮಟ್ಟದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ. ಇಲ್ಲಿ ಭಾಗವಹಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಭಾಗವಹಿಸ್ತೀರಿ. ನಾವು ಮೊದಲೆಲ್ಲ ಕಲಿಯುವಾಗ ಇದೆಲ್ಲ ಗ್ರಾಮೀಣ ಮಟ್ಟದಲ್ಲೇ ನಡೀತಿತ್ತು. ಗ್ರಾಮೀಣ ಮಟ್ಟದಲ್ಲಿ ನಡೆಯುವಾಗ ಇಡೀ ಊರಿಗೂರಿನ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಅವರ ಮಾಡ್ತಾಯಿದ್ರು. ಇವತ್ತು ಏನಾಗಿದೆ, ಇವತ್ತು ಅವೆಲ್ಲ ಗ್ರಾಮೀಣ ಇದರಲ್ಲಿ ಕೂಡ ಒಂದು ಸಂಬಂಧಗಳು ಸ್ವಲ್ಪ ಸಡಿಲಾಗಿರೋದ್ರಿಂದ ಸಹಜವಾಗಿ ನಾವು ತಾಲೂಕಾ ಮಟ್ಟದಲ್ಲಿ ಕ್ರೀಡಾಂಗಣವನ್ನು ಇಟ್ಕೊಂಡು ನಮ್ಮ ಎಲ್ಲ ದೈಹಿಕ ಶಿಕ್ಷಕರು ಸುಮಾರು ಒಂದು ವಾರ ಕಾಲ ಇದನ್ನು ಅವರ ತಯಾರು ಮಾಡಿದ ಗ್ರೌಂಡನ್ನು ತಯಾರು ಮಾಡಿದ್ದಾರೆ, ಸಂಡಲ್ ಹಾಕಿದ್ದಾರೆ. ಅವರು ನಿಂಗೇಶ್ ಮೇಡಮ್ ಅವರೆಲ್ಲ ದೈಹಿಕ ಶಿಕ್ಷಕರು ಎಲ್ಲರೂ ಒಂದು ಮುಖ್ಯವಾಗಿ ವಹಿಸಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಶುಭವನ್ನು ಕೊಡ್ತಾ ಒಳ್ಳೆಯದಾಗಲಿ, ತಾವೆಲ್ಲರೂ ಕೂಡ ಯಶಸ್ವಾದಂತೆ ನಾನು ಯಾರು ಮಾತು ಮುಗಿಸ್ತಾ ನಮಸ್ಕಾರ. ನಾವು ಈ ಸರಿ ಗುಂಪು ಆಟಗಳನ್ನು ಮಾಡ್ತೀವಿ ಅಂತಂದಾಗ ಮಾಡಿ ನಿಮಗೇನು ಇಲಾಖೆಯಿಂದ ಸಹಾಯ ಮತ್ತು ಸಹಕಾರ ಬೇಕು ಸಂಪೂರ್ಣ ನಾವು ಒದಗಿಸ್ಕೊಡ್ತೀವಿ ಅಂತೇಳಿ ಸಾಹೇಬರು ನಮಗೆ ಬೆಂಬಲವಾಗಿ ನಿಂತು ಕಡಿಮೆ ಅವಧಿಯಲ್ಲಿ ಈ ದಿನಾಂಕ ನಿಗದಿ ಆಯಿತು. ಅದಕ್ಕೆ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ತಯಾರು ಮಾಡ್ಕೊಂಡಿದ್ದೀವಿ. ವಾಸ್ತವಿಕ ನೀಡುವುದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ದಯಮಾಡಿ KRPSC ಅವಾರ್ಡ್ನ ನಿರ್ಮಿಸ್ತಾ ಇರ್ತಕ್ಕಂಥ ಹಲವಾರು ಸರ್ ಅವ್ರ ಜೊತೆಗೆ ನಮ್ಮ ಹೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಸನ್ನವರ್ ಸರ್, ಅಭಿನವರ್ ಸರ್, ಸುರೇಶ್ ಪ್ರತಿಯೋ ಸರ್, ಶ್ರೀಮತಿ ನಂದೀಶ್ ಮೇಡಮ್, ರಮೇಶ್ ಹಾಯ್, ಒಂದು ಸುಮ್ಮನೆ ಸಂತೋಷ್ ಕಲ್ಕೂರಿ ಎಲ್ಲ ಗಣ್ಯಮಾನರು ಅವ್ರು ದಯಮಾಡಿ ನಾವು ಅಲ್ಲೇ ನಿಂತ್ಕೋಬೇಕು ಸರ್. ಜಿಲ್ಲಾಧಿಕಾರಿ ವಿವರ ನೆರವೇರಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಬಲೂನ್ ಹಾರಾಟದ ಮೂಲಕ ಜಮಖಂಡಿ ತಾಲೂಕು ಬಹಳ ಎತ್ತರಕ್ಕೆ ಹಾರುವಂತೆ ನಮ್ಮ ಇದು ಸ್ವಾತಂತ್ರ್ಯದ ಸಂಕೇತ.
ಸಿಬ್ಬಂದಿ ಹಾಗೂ ಎಲ್ಲ ಗಣ್ಯಮಾನ್ಯರು ವೇದಿಕೆಯನ್ನು ಸ್ವೀಕಾರ ಮಾಡಿ ಜೋರಾಗಿ ಚಪ್ಪಾಳೆಗಳು ಎಲ್ಲ ವಿದ್ಯಾರ್ಥಿಗಳಿಂದ ಜ್ಯೋತಿ ಪ್ರಗತಿಯ ಸಂಕೇತ, ಜ್ಯೋತಿ ಅಭಿವೃದ್ಧಿಯ ಸಂಕೇತ, ಜ್ಯೋತಿ ಬೆಳಗಲಿ ಎಂದು ಎಲ್ಲ ಗಣ್ಯಮಾನ್ಯರು ಶುಭವನ್ನು ಹಾರೈಸಿದ್ದಾರೆ. ಆ ಎಲ್ಲ ಗಣ್ಯಮಾನ್ಯರಿಗೆ ಇಲಾಖೆಯ ಪರವಾಗಿ ಎಲ್ಲರೂ ಪ್ರಗತಿದಾಯಕವಾಗಿ ಅದನ್ನ ವೈಚಾರಿಕತೆಯಿಂದ ಬಳಸಿಕೊಂಡಿದ್ದಾಗಿತ್ತಂದ್ರೆ ನಮ್ಮ ಒಂದು ಮಾನಸಿಕ ಭೌತಿಕವಾಗಿ ಬೆಳವಣಿಗೆ ಹೊಂದುವ ಜೊತೆಗೆ ಶಾರೀರಿಕವಾದಂತಹ ಐಚ್ಛಿಕ ಸ್ನಾಯುಗಳನ್ನ ಮೇಲಕ್ಕೆತ್ತುವಂತಹ ಒಂದು ಕಾರ್ಯಗತಕ್ಕೆ ಅದು ಅದು ಫಲಕಾರಿ ಆಗ್ತಾ ಇದೆ. ಆದ ಕಾರಣ ಮುಂದೆ ಪುಟಾಣಿ ಮಕ್ಕಳು ಇವತ್ತಿನ ದಿವಸ ಮೊಬೈಲದ ಗೇಮ್ಗಳನ್ನು ಬಿಟ್ಟು ಕ್ರೀಡಾಲಯದ ಒಂದು ಒಳವಿರಬಹುದು, ಹೊರಾಂಗಣದ ಎಲ್ಲ ಕ್ರೀಡೆಗಳನ್ನು ತಾವು ಎಷ್ಟು ಪ್ರೀತಿಸ್ತೀರಿ ಅಷ್ಟು ಶರೀರ ನಿಮ್ಮನ್ನ ಪ್ರೀತಿಸ್ತದೆ, ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತದೆ. ಯಾವುದೇ ಒಂದು ಸಮಾಜದ ಕಾರ್ಯಗತಗಳನ್ನ ಪೂರೈಸಬೇಕಾಗಿದ್ರೆ ನಮ್ಮ ವಿಶ್ವಾಸವನ್ನ ನಮ್ಮಷ್ಟಕ್ಕೆ ನಾವೇ ಬೆಳೆಸಿಕೊಂಡಾಗ ಅದು ಪ್ರಗತಿಯ ನೋಟವನ್ನ ಕಾಣ್ತದೆ. ತಮ್ಮನ್ನ ಹೆತ್ತಂತ ತಂದೆ ತಾಯಿಗಳು ತಮಗೆ ಬೋಧಿಸುವಂತಹ ಗುರುಗಳ ಒಂದು ಶ್ರೇಯಸ್ಸು ಫಲಕಾರಿ ಆಗಬೇಕಾಗಿತ್ತಂದ್ರೆ ಶಾರೀರಿಕವಾದಂತಹ ಒಂದು ಸದೃಢತೆ ನಮ್ಮ ಜೊತೆಗಿರಬೇಕು. ಎಲ್ಲ ಕ್ರೀಡೆಗಳನ್ನ ತಾವು ಮನಸಾರೆ ಪ್ರೀತಿಸಿ ಗೌರವಿಸಿದಾಗ ಅದು ಅತ್ಯುತ್ತಮವಾದಂತಹ ಒಂದು ಸಮಾಜದ ವ್ಯಕ್ತಿ ಆಗ್ತಾನೆ. ಆ ವ್ಯಕ್ತಿಗೆ ಶಕ್ತಿ ಅಂದ್ರೆ ಇದು ಕ್ರೀಡೆಯಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಇದರಲ್ಲಿ ಗೆಲುವನ್ನ ಸಾಧಿಸುವುದರ ಜೊತೆಗೆ ಇನ್ನೊಂದು ಸಹಪಾಠಿಗಳ ಜೊತೆಗೆ ಸಹಕಾರದ ಮನೋಭಾವನೆಯನ್ನ ಸಹ ಬಾಳ್ವಿಕೆಯನ್ನ ಹೆಚ್ಚಿಸಿಕೊಳ್ಳುವ ಜೊತೆಗೆ ಉತ್ತಮ ನಾಯಕತ್ವ ತಮ್ಮಲ್ಲಿ ಬೆಳೆಸ್ತದೆ. ಆ ನಾಯಕತ್ವದ ಪ್ರಗತಿ ನಮ್ಮೂರು ಶಾಲೆಗಳಿಗೆ ಆಯಾ ಊರುಗಳಿಗೆ ತಮ್ಮದು ಪ್ರಗತಿಗಾಗಿ ಸಾಗ್ತಾ ಇರ್ತದೆ. ಆದ ಕಾರಣ ಮುದ್ದು ಪುಟಾಣಿ ಮಕ್ಕಳು ಈ ಒಂದು ತಾಲೂಕಾ ಮಟ್ಟದಲ್ಲಿ ಗೆದ್ದು ತಾವುಗಳೆಲ್ಲ ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವನ್ನು ತೆಗೆದುಕೊಂಡು ಬಂದು ತಮಗೆ ಕಲಿಸಿದ ಗುರುಗಳು ಹಾಗೆ ಅದಕ್ಕೆಲ್ಲ ಪೂರಕವಾಗಿ ಕಾರ್ಯ ಮಾಡುತ್ತಿರುವಂತಹ ಶಾಲೆಗಳ ಒಂದು ಪ್ರಗತಿಯ ನೋಟವನ್ನ ಹೆಸರನ್ನ ಯಶಸ್ವಿಯಾಗಿ ತಾವುಗಳೆಲ್ಲ ತೆಗೆದುಕೊಂಡು ಬರಬೇಕಂತ ಹೇಳಿ ಈ ಒಂದು ಕ್ರೀಡಾಕೂಟ ಇವತ್ತಿನ ದಿವಸ ಅತ್ಯುತ್ತಮವಾಗಿ ನಡೆಯಲಿ ಅಂತ ಹೇಳಿ ತಮಗೆಲ್ಲರಿಗೂ ಶುಭ ಆಶೀರ್ವಾದನ ಹೇಳ್ತಾ ಇಲ್ಲಿ ಉತ್ತಮವಾದಂತಹ ಸಂಘಟನೆಯನ್ನ ಮಾಡಿದಂತ ಎಲ್ಲ ಸಂಘಟನೆಯ ದೈಹಿಕ ಶಿಕ್ಷಕ ಮಿತ್ರರನ್ನ ಅಧಿಕಾರಿ ವರ್ಗದವರಿಗೆ ಶುಭ ವಂದನೆ ಹೇಳಿ ನನ್ನ ಮಾತಿಗೆ ವಿದಾಯ. ನಮ್ಮ ಎರಡೂ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು ಬಾಂಧವರು ವೇದಿಕೆ ಬಲಭಾಗದಲ್ಲಿ ಆಸೀನರಾಗುತ್ತೆ. ಸರ್ ಅಫ್ಸಲ್ ಕ್ಲಿನಿಕ್ ಇದೆ, ನೀವು ಬೇಗ ಬರಲಿಲ್ಲ ಅಂದ್ರೆ ಕ್ರೀಡಾಕೂಟ ಲೇಟ್ ಆಗುತ್ತೆ. ವೇದಿಕೆ ಬಲಭಾಗಕ್ಕೆ ಬನ್ನಿ ಸರ್. ಎರಡೂ ತಾಲೂಕಿನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ವೇದಿಕೆ ಬಲಭಾಗದಲ್ಲಿ ಎಲ್ಲ ಕ್ರೀಡಾಪಟುಗಳು ನೀವು ಎಲ್ಲ ಅಂಗನಗಳು ವೇದಿಕೆಯ ಬಲಭಾಗದಲ್ಲಿ ನಿರ್ಮಾಣ